ನಾನು ನಿನ್ನ ದೊಡ್ಡಮ್ಮನಷ್ಟು ಓದಿಲ್ಲ ಮರಿ. ಹ್ಞೂ, ಏನಿಲ್ಲ. ನೀನು ದೊಡ್ಡಮ್ಮನಿಗಿಂತ ಚೆನ್ನಾಗಿ ಹೋಮ್ವರ್ಕ್ ಮಾಡಿಸಿ ಪಾಠ ಹೇಳ್ಕೊಡ್ತೀಯ. ಅದಕ್ಕೆ ನೋಡು, ಈ ಸಲ ಕ್ಲಾಸಿಗೆ ನಾನೇ ಫಸ್ಟ್ ಬಂದಿದ್ದೀನಿ. ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಡಿಸ್ಟಿಂಕ್ಷನ್ ತಗೊಂಡಿದ್ದೀನಿ. ಆ ಪ್ರಜ್ವಲ್ ಫಸ್ಟ್ ಟರ್ಮ್ ಎಕ್ಸಾಮ್ನಲ್ಲಿ 2 ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿಬಿಟ್ಟಿದ್ದಾನೆ. ನಿನಗೆ ಗೊತ್ತಾ ಅಮ್ಮ? ಅದಕ್ಕೆ ದೊಡ್ಡಮ್ಮ ಅವನನ್ನು ಟ್ಯೂಷನ್ಗೆ ಕಳುಹಿಸ್ತಾರಂತೆ. ಸುಮತಿ ಸುಮ್ಮನೆ ಅವನ ಮಾತನ್ನು ಕೇಳ್ತಾ ಯೂನಿಫಾರ್ಮ್ ಬಿಚ್ಚಿ ಬೀರುವಿನಲ್ಲಿ ಹ್ಯಾಂಗರ್ಗೆ ನೇತು ಹಾಕಿದ್ಲು. ಅವಳಿಗೆ ಕೋಪ ಬರುತ್ತಿದ್ದೇ ಅಪರೂಪ. ಸಾತ್ವಿಕ್ ತಾಯಿಯ ಬಳಿ ಎಷ್ಟು ಸಲಿಗೆ ಇತ್ತೋ ತಂದೆಯ ಬಗ್ಗೆ ಅಷ್ಟೇ ಭಯವಿತ್ತು. ಸುಮತಿಯ ಮನಸ್ಸು ಸ್ವಲ್ಪ ನೊಂದರೂ ಗೋಪಾಲ ಸಹಿಸುತ್ತಿರಲಿಲ್ಲ. ಅಮ್ಮ ನಿನಗೋಸ್ಕರ ಎಷ್ಟು ಕಷ್ಟಪಡ್ತಾಳೆ. ಸಾತ್ವಿಕ್ ಅವಳನ್ನು ನೀನೇನೂ ಅನ್ಬಾರ್ದು ಎಂದು ಗದರಿಸ್ತಿದ್ದ. ಅವನ ಕೋಪದ ಮುಂದೆ ಒಮ್ಮೊಮ್ಮೆ ಮನೆಯವರೆಲ್ಲರೂ ಹೆದರ್ತಿದ್ರು. ಒಮ್ಮೆ ನಡೆದ ಘಟನೆ ಸಾತ್ವಿಕನಿಗಿನ್ನೂ ನೆನಪಿದೆ. ಸಾಮಾನ್ಯವಾಗಿ ಗೋಪಾಲ ತಾನು ಯಾರೊಡನೆಯೂ ಮಾತು ಬೆಳೆಸಿ ವಾದಕ್ಕೆ ಇಳಿಯುತ್ತಿರಲಿಲ್ಲ. ಅವಿಭಕ್ತ ಕುಟುಂಬದಲ್ಲಿರುವಾಗ ಮಾತು ಬೆಳ್ಳಿ ಮೌನ ಬಂಗಾರ ಎನ್ನುವ ತತ್ವ ಪಾಲಿಸಿಕೊಂಡಿರೋದು ಅವನಿಗೆ ಸೂಕ್ತವಾಗಿ ತೋರಿತು. ಅಂದು ಸುಮತಿಗೆ ಮೈಯಲ್ಲಿ ಆಲ್ಯಾಸವಾದದ್ದರಿಂದ ಎಲ್ಲರಿಗೂ ಉಪ್ಪಿಟ್ಟು ಕೆದಕಿಟ್ಟಿದ್ಲು. ಉಪ್ಪಿಟ್ಟು ಎಂದರೆ ಮೊದಲೇ ಎಲ್ಲರಿಗೂ ಅಲರ್ಜಿ. ಅಷ್ಟಲ್ಲದೆ ಅಂದು ಮಾಡಿದ ತಿಂಡಿಗೆ ಉಪ್ಪು ಕೊಂಚ ಕಡಿಮೆ ಇತ್ತು. ಲಲಿತಮ್ಮನವರ ಬಾಯಿ ಸುಮ್ಮನಿರಲಿಲ್ಲ. ಅದೇನು ಸುಮತಿ, ಇಂತಹ ತಿಂಡಿ ಮಾಡಿದೀಯಾ? ನಮ್ಗ್ಯಾರಿಗೂ ಇದನ್ನು ಬಾಯಿಗಿಡೋಕ್ಕಾಗ್ತಿಲ್ಲ. ಅಜ್ಜಿಯ ಕುಮ್ಮಕ್ಕು ಸಿಕ್ಕ ಮೇಲೆ ಸಾತ್ವಿಕ್ ತೆಪ್ಪನಾಗಿದ್ದಾನೆಯೇ. ಥೂ, ಇದಕ್ಕೆ ಉಪ್ಪೇ ಹಾಕಿಲ್ಲ, ನನಗೆ ಸೇರಲ್ಲ ಎಂದು ತಟ್ಟೆ ತಳ್ಳಿ ಎದ್ದ. ತಿನ್ನೋ ಪದಾರ್ಥ ದೇವರ ಸಮಾನ, ಅದನ್ನು ತಳ್ಳೋದಾಗಲಿ ಹೀಯಾಳ್ಸೋದಾಗಲಿ ಮಾಡಬಾರ್ದು ಅಂತ ದೊಡ್ಡವರು ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಾಳೆಯಿಂದ ಅವಳು ಮಾಡೋ ತಿಂಡಿ ಬೇಡದೆ ಇದ್ದರೂ ಹೊರಗಡೆ ಏನೋ ಏರ್ಪಾಡು ಮಾಡ್ಕೊಳ್ಳಿ. ಆದರೆ ಅವಳನ್ನು ಆಕ್ಷೇಪಣೆ ಮಾಡಿದ್ರೆ ಮಾತ್ರ ನಾನು ಸುಮ್ಮನಿರಲ್ಲ. ಗೋಪಾಲ ಗಂಭೀರ ದನಿಯಲ್ಲಿ ಹೇಳಿದಾಗ ಯಾರೂ ತುಟಿ ಎರಡು ಮಾಡಲಿಲ್ಲ. ಗೋವಿಂದ ವೈಶಾಲಿ ಮರು ಮಾತನಾಡದೆ ತಿಂಡಿ ತಿಂದು ಎದ್ದು ಹೋಗಿದ್ರು. ರಾತ್ರಿ ಸಾತ್ವಿಕ್ ಮಲಗಿದ ಮೇಲೆ ಸುಮತಿ ಗೋಪಾಲನೊಡನೆ ಮಾತು ತೆಗೆದ್ಲು. ನೀವ್ಯಾಕ್ರಿ ಅಷ್ಟು ನಿಷ್ಠೂರವಾಗಿ ಮಾತನಾಡಿದ್ದೀರಿ? ಅತ್ತೆ ವೈಶಾಲಿ ಇಬ್ಬರು ನನ್ನ ಜೊತೆ ಸರಿಯಾಗಿ ಮಾತೇ ಆಡಲ್ಲ. ಅವರಿಬ್ಬರಿಗೂ ಕೋಪ ಬಂದಿದೆ ಅಂತ ಕಾಣಿಸುತ್ತೆ. ನನ್ನನ್ನು ಮದುವೆಯಾದ ದಿನದಿಂದ ನಿನಗೆ ಈ ಮನೆಯಲ್ಲಿ ದುಡಿತ ತಪ್ಪಲಿಲ್ವೇ ಸುಮಾ? ಅತ್ತಿಗೆ ಒಂದಿನವಾದರೂ ನಿನಗೆ ಹೆಲ್ಪ್ ಮಾಡಿದಾರಾ? ಗೋವಿಂದನಿಗೆ ತನ್ನ ಹೆಂಡತಿ 4 ಕಾಸು ತರ್ತಾಳೆ ಅಂತ ಅಹಂಕಾರ. ಅಮ್ಮನಂತೂ ಗೆದ್ದೆತ್ತಿನ ಬಾಲ ಹಿಡಿಯೋಳು. ನನ್ನನ್ನೇ ನಂಬ್ಕೊಂಡು ಬಂದಿರೋ ನನ್ನ ಹೆಂಡತಿನ ಯಾರು ವಹಿಸ್ಕೊಂಡು ಮಾತನಾಡದಿದ್ರೆ ಹೇಗೆ? ಅವಳ ಸಹೃದಯತೆ, ಅವನಿಗೆ ತಮ್ಮ ಮೇಲಿರುವ ಅಪ್ರತಿಮ ಪ್ರೀತಿ ಕಂಡು ಅವಳ ಹೃದಯ ತುಂಬಿ ಬಂತು. ನೀವು ನನ್ನ ಪರವಾಗಿದ್ದೀರಿ ಅನ್ನೋದೇ ನನಗೆ 100 ಆನೆಯ ಬಲ ಬಂದ ಹಾಗಿರುತ್ತೆ. ಆದರೆ ಮನೆಯಲ್ಲಿ ಮನಸ್ತಾಪ ಬಂದರೆ ಉಸಿರು ಕಟ್ಟು ವಾತಾವರಣ ಇರುತ್ತೆ. ಶಾಂತಿ ನೆಮ್ಮದಿ ಇಲ್ಲದೆ ನನಗೆ ಈ ಮನೆಯಲ್ಲಿ ಇರೋಕ್ಕೆ ಕಷ್ಟವಾಗುತ್ತೆ ರೀ. ನೀವು ಎಲ್ಲ ಕೆಲಸ ಅಂತ ಹೇಳ್ಕೊಂಡು ಇಡೀ ದಿನ ಹೊರಗೆ ಕಾಲ ಕಳೆದು ಬರ್ತೀರಿ. ಅತ್ತೆಯ ಕೋಪದ ಬಿಸಿ ನನಗೆ ತಾನೇ ತಟ್ಟೋದು? ನೀನೇನೇ ಹೇಳು, ನೀನು ಬಡವರ ಮನೆ ಹೆಣ್ಣು ಅಂತ ಅಮ್ಮ ಬಹಳ ತಾತ್ಸಾರ ಮಾಡ್ತಾಳೆ. ಅವಳ ಧೋರಣೆ ನೋಡಿದ್ರೆ ನಾವ್ಯಾಕೆ ಬೇರೆ ಸಂಸಾರ ಮಾಡಬಾರ್ದು ಅನಿಸುತ್ತೆ. ಆ ಪ್ರಜ್ವಲ್ ಚೋಟುದ್ದ ಇದ್ರೂ ನಿನ್ನ ಮೇಲೆ ಎಷ್ಟು ಬಾಯಿ ಮಾಡ್ತಾನೆ ನೋಡು. ಬಿಡ್ರಿ, ನಿಮ್ಮ ತಾಯಿಗೆ ವಯಸ್ಸಾಯಿತು. ಅವ್ರೇನೇ ಅಂದರೂ ನಾನು ತಲೆ ಹಚ್ಕೊಳ್ಳಲ್ಲ. ವೈಶಾಲಿಗೆ ಅವಳ ಆಫೀಸ್ನಲ್ಲೇ ತಲೆ ತಿನ್ನೋಷ್ಟು ಕೆಲಸಗಳಿರ್ತವೆ. ಇನ್ನು ಮನೆಯಲ್ಲಿ ನನಗೇನು ಸಹಾಯ ಮಾಡ್ತಾಳೆ? ಪ್ರಜ್ವಲ್ ಸಾತ್ವಿಕನ ಹಾಗೆ ನನ್ನ ಮಗನೇ ಅಲ್ವೇನ್ರಿ? ನಾವೇನು ಬೇರೆಯವ್ರಿಗೆ ಮಾಡ್ತಿದ್ದೀವ? ಬರೀ ಒಣ ಅಭಿಮಾನ ಪಡೋದ್ರಿಂದ ಏನೂ ಪ್ರಯೋಜನವಿಲ್ಲ. ನಿಮ್ಮ ಒಬ್ಬರ ಸಂಬಳದಲ್ಲಿ ನಾವು ಬೇರೆ ಸಂಸಾರ ಹೂಡಿ ಮನೆ ಬಾಡಿಗೆ ಕೊಟ್ಟು ನಮ್ಮ ಸಾತ್ವಿಕ್ನನ್ನು ಓದಿಸೋದು ಕಷ್ಟ ಆಗಲ್ವಾ? ಅವನ ಓದಿಗೆ ಅಂತ ನಾವು ಇಟ್ಟ ಸೇವಿಂಗ್ಸ್ ಎಲ್ಲ ಖರ್ಚಾಗಿ ಹೋಗುತ್ತೆ. ಬೇಡ ರೀ, ನಮ್ಮ ಮಗನ ಭವಿಷ್ಯಕ್ಕಾಗಿ ನಾವು ಸೋಲ್ಲೇಬೇಕು. ನಾನಾದರೂ ಕೆಲಸದಲ್ಲಿದ್ದಿದ್ರೆ ಬೇರೆ ಮನೆ ಮಾಡೋ ವಿಷಯ ಯೋಚಿಸ್ಬೋದಿತ್ತು. ಸುಮತಿ ತನ್ನ ಕೈ ಬಳೆಗಳೊಡನೆ ಆಡುತ್ತಾ ಹೇಳಿದಾಗ ಗೋಪಾಲ ಅವಳ ಕೈ ಅದುಮಿದ. ಬೇಡ ಸುಮಾ, ನನ್ನ ಹೆಂಡತಿ ಸಂಪಾದನೆಯಲ್ಲಿ ನಮ್ಮ ಸಂಸಾರ ನಡೆಸಬೇಕು ಅಂತ ಆಸೆ ಪಡೋನಲ್ಲ ನಾನು.
ನಿನ್ಗೇನಾದರೂ ನಾನು ಕಡಿಮೆ ಮಾಡಿದರೆ ಹೇಳು. ಸುಮತಿ ಮೃದುವಾಗಿ, ನಾನು ನಿಮ್ಮನ್ನು ಆಕ್ಷೇಪಿಸ್ತಾ ಇಲ್ಲ ರೀ. ಕನಿಷ್ಠ ಅತ್ತೆ ಬದುಕಿರೋವರೆಗೂ ಅಣ್ಣ ತಮ್ಮಂದಿರು ಒಟ್ಟಾಗಿರೋಣ ಅನ್ನೋ ಮಾತಿಗೆ ಹೇಳಿದೆ ಅಷ್ಟೇ. ನಮಗೂ ಒಬ್ಬ ಮಗನಿದ್ದಾನೆ. ನಾಳೆ ಅವನು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಿದ್ರೆ ಇವತ್ತು ನಾವು ನ್ಯಾಯವಾಗಿ ನಡೆದುಕೊಳ್ಬೇಕಾಗತ್ತಲ್ವಾ ಎಂದಾಗ ಗೋಪಾಲ ಅವಳ ಕೆನ್ನೆಗಿಂಡಿದ. ಒಬ್ಬನೇ ಮಗ ಅಂತ ಸುಮ್ಮನಿದ್ಬಿಟ್ರೆ ಆಗತ್ತಾ ಚಿನ್ನ? ಇನ್ನೊಂದು ಆಗಲ್ಲ ಅಂತ ಏನು ಗ್ಯಾರಂಟಿ? ಸುಮತಿ ಕೆಂಪಗಾದ್ಲು. ಥೂ ಬಿಡಿಯಪ್ಪ. ಸಾತ್ವಿಕ್ ಎದ್ದುಬಿಟ್ಟಾನು. ಅಷ್ಟರಲ್ಲಿ ಹೊರಲಾಡುತ್ತಿದ್ದ ಸಾತ್ವಿಕ್ ಎದ್ದು ಕುಳಿತನು. ಅಮ್ಮ, ನನ್ನ ನಿದ್ದೆ ಬರ್ತಾ ಇಲ್ಲ. ಸುಮತಿ ಗಡಬಡಿಸಿ ಎದ್ದು ಮಗನ ಪಕ್ಕ ಕುಳಿತಳು. ಪಕ್ಕಕ್ಕೆ ತಿರ್ಕೊಂಡು ಕಣ್ಮುಚ್ಕೊಂಡು ಮಲ್ಕೊಂಮರಿ. ತಾಯಿಯ ಮೃದು ಸ್ಪರ್ಶವನ್ನು ಅನುಭವಿಸುತ್ತಾ ಹಾಯಾಗಿ ನಿದ್ದೆಯ ಮಡಿಲಿಗೆ ಜಾರುತ್ತಿದ್ದ ಸಾತ್ವಿಕನಿಗೆ ತಂದೆಯ ದನಿ ಕ್ಷೀಣವಾಗಿ ಕೇಳಿಸಿತು. ನಾಳೆಯಿಂದ ಆ ಕಡೆ ಮೂಲೆಯಲ್ಲಿ ಅವನಿಗೊಂದು ಮಂಚ ಹಾಕಿಬಿಡೋಣ. ಅವನೇನು ಚಿಕ್ಕ ಹುಡುಗನಲ್ಲ. ಮರುದಿನ ಭಾನುವಾರವಾದುದರಿಂದ ಸ್ಕೂಲ್ ಆಫೀಸಿನ ಅವಾಂತರವಿರಲಿಲ್ಲ. ಸಾತ್ವಿಕನಿಗೆ ತಂದೆ ತಾಯಿಯೊಡನೆ ಹೊರಗೆ ಸುತ್ತಾಡಿಕೊಂಡು ಬರಬೇಕೆಂಬ ಆಸೆ. ಆದರೆ ಗೋಪಾಲ ಸಿದ್ಧನಾಗಿ ಹೊರಟು ನಿಂತಿದ್ದ. ಸುಮಾ, ನಾನು ನಮ್ಮ ಚೀಫ್ ಅಕೌಂಟೆಂಟ್ ನೋಡಿಕೊಂಡು ಬರಬೇಕು. ಬ್ಯಾಲೆನ್ಸ್ ಶೀಟ್ಗಳನ್ನೆಲ್ಲ ಪರಿಶೀಲಿಸೋ ಕೆಲಸವಿದೆ. ಸಂಜೆ ಹೊತ್ತಿಗೆ ಇಬ್ಬರು ರೆಡಿಯಾಗಿರಿ. ನಾವು ಕಬ್ಬನ್ ಪಾರ್ಕ್ಗೆ ಹೋಗಿ ಬರೋಣ ಎನ್ನುತ್ತಾ ಕಾಲೆತ್ತಾಗ ಸಾತ್ವಿಕನಿಗೆ ನಿರಾಸೆ, ಅಳು, ಕೋಪ ಉಕ್ಕಿ ಬಂತು. ಪ್ರಜ್ವಲ್, ಗೋವಿಂದ ಹಾಗೂ ವೈಶಾಲಿಯೊಡನೆ ಬೋರಿಂಗ್ ಇನ್ಸ್ಟಿಟ್ಯೂಷನ್ಗೆ ಹೊರಡಲು ನಿಂತಿದ್ದ. ಅವನು ಅಲ್ಲಿ ಸ್ವಿಮ್ಮಿಂಗ್ ಮುಗಿಸಿ ಅಲ್ಲೇ ಊಟ ಮಾಡಿ ಟೆನ್ನಿಸ್ ಆಡಿ ರಾತ್ರಿಯೇ ಮನೆಗೆ ಹಿಂತಿರುಗ್ತಿದ್ದಿದ್ದು ಎಂದು ಸಾತ್ವಿಕಿಗೆ ಗೊತ್ತಿತ್ತು. ಗೋವಿಂದ ಒತ್ತಾಯ ಮಾಡಿದರೂ ಗೋಪಾಲ ಅಂತಹ ಸಂಸ್ಥೆಗಳಿಗೆ ಮೆಂಬರ್ ಆಗಲು ಒಪ್ತಿರಲಿಲ್ಲ. ತಿಂದ ಹಾಗಲ್ಲ, ಉಂಡ ಹಾಗಲ್ಲ, ಮೋಜು ಮಾಡೋಕ್ಕೆ ಸಾವಿರಾರು ರೂಪಾಯಿ ಚೆಲ್ಲೋಕೆ ನಾನು ಸಿದ್ಧವಾಗಿಲ್ಲಪ್ಪ. ನಮ್ಮ ಸಾತ್ವಿಕ್ ಚೆನ್ನಾಗಿ ಓದು ಬರೆದು ಮುಂದೆ ಬಂದರೆ ನನಗಷ್ಟೇ ಸಾಕು ಎಂದುಬಿಟ್ಟಿದ್ದ. ತಾನು ಪ್ರಜ್ವಲ್ನಂತೆ ಈಜು ಆಟಗಳನ್ನು ಕಲಿಬೇಕೆಂಬ ಮಹದಾಸೆ ಹೊತ್ತಿದ್ದ ಸಾತ್ವಿಕ್ ತಂದೆಗೆ ಎದುರಾಡದೆ ತೆಪ್ಪನಾಗಿದ್ದ. ಆಗ ಗೋಪಾಲನ ಸ್ಕೂಟರ್ ಗೇಟ್ ದಾಟುತ್ತಲೇ ಸಾತ್ವಿಕ್ ಗಲಾಟೆಗೆ ಆರಂಭಿಸಿದ. ಆ ಲಾಲ್ಬಾಗ್ ಕಬ್ಬರ್ ಪಾರ್ಕ್ ನೋಡಿ ನೋಡಿ ನನಗೆ ಬೋರ್ ಆಗಿ ಹೋಗಿದೆ. ನಾವು ಬೋರಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗೋಣ. ಪ್ರಜ್ವಲ್ ಮಾತ್ರ ಹೋಗ್ತಿದ್ದಾನೆ. ನನಗೆ ಆಸೆ ಇರಲ್ವಾ ಎಂದು ಸುಮತಿಯ ಮುಂದೆ ಜೋರಾಗಿ ಅಳಲು ಆರಂಭಿಸಿದ. ಅಪ್ಪನ ಎದುರಿಗೆ ಹಠ ಮಾಡಿದ್ರೆ ಒದೆ ಬೀಳೋದೆಂದು ಅವನಿಗೆ ಗೊತ್ತು. ಸುಮತಿ ಅವನನ್ನು ರಮಿಸುತ್ತಾ ಅವನ ಹಠ ಹೆಚ್ಚಾಯಿತು. ಪ್ರಜ್ವಲ್ ಮಾತ್ರ ಜುಮ್ ಅಂತ ಕಾರ್ನಲ್ಲಿ ತಿರುಗಾಡ್ತಾನೆ. ನಾನು ಅಪ್ಪನ ಜೊತೆ ಬಿಸಿಲಿನಲ್ಲಿ ಸ್ಕೂಟರ್ ಮೇಲೆ ಹೋಗಿ ತಲೆನೋವು ತರಿಸ್ಕೊಂಡು ಬರಬೇಕು. ಯಾರಿಗೆ ಬೇಕೋ ಅಂತಹ ಸುತ್ತಾಟ. ಅಪ್ಪನಿಗೂ ಒಂದು ಕಾರ್ ತಗೊಳಕ್ಕೆ ಹೇಳು. ಆಗಲಿ ಚಿನ್ನ, ತಗೊಳ್ಳೋಣ. ಕಬ್ಬನ್ ಪಾರ್ಕ್ನಲ್ಲಿ ನಿನಗೇನು ಬೇಕು ಹೇಳು. ಐಸ್ ಕ್ರೀಮ್, ಪಾಪ್ಕಾರ್ನ್, ಕೂಲ್ ಡ್ರಿಂಕ್ಸ್. ನಿನ್ನನ್ನು ಟಾಯ್ ಟ್ರೈನ್ನಲ್ಲಿ ಎಷ್ಟು ರೌಂಡ್ ಕೊಡಿಸೋಣ? ಅಬ್ಬಬ್ಬಾ, ಏನು ಮಜಾ ಇರುತ್ತಲ್ವಾ? ಸುಮತಿ ಅವನನ್ನು ಹುರಿತಂಬಿಸಲು ಪ್ರಯತ್ನಿಸುತ್ತಾಗಲೇ ವೈಶಾಲಿ ರೂಮಿನಿಂದ ಹೊರಗೆ ಬಂದಳು. ಯಾಕೆ ಸುಮತಿ, ಅವನನ್ನು ಅಷ್ಟೊಂದು ಅಳಿಸ್ತಿದೆಯಾ? ಹೋಗಲಿ ಬಾರು ನಮ್ಮ ಜೊತೆ ಸಾತ್ವಿಕ್. ನಮ್ಮ ಪ್ರಜ್ವಲ್ಗೂ ಕಂಪನಿ ಆಗುತ್ತೆ. ಸಾತ್ವಿಕನಿಗೆ ಅವರೊಡನೆ ಹೋಗಲು ಕೊಂಚವೂ ಇಷ್ಟವಿರಲಿಲ್ಲ. ಹಿಂದೊಂದು ಬಾರಿ ದೊಡ್ಡಪ್ಪನ ಕಾರ್ನಲ್ಲಿ ಪ್ರಜ್ವಲ್ನ ಜೊತೆ ಯಾರದು ಬರ್ತ್ಡೇ ಪಾರ್ಟಿಗೆ ಹೋದಾಗ ಆದ ಕಹಿಯ ಅನುಭವವಿನ್ನೂ ಅವನು ಮರ್ತಿರಲಿಲ್ಲ. ಸಾತ್ವಿಕ್ ಕಾರ್ ಕಂಡವನಲ್ಲ. ಈ ಕಾರು ತನ್ನದು. ಅವನು ತಾನು ಹೇಳಿದಂತೆ ಕೇಳಬೇಕು ಎನ್ನುವ ಅಹಂ ಪ್ರಜ್ವಲನ ತಲೆಗೆ ಏರಿದ್ರಿಂದ ಅವನು ಸಾತ್ವಿಕ್ನನ್ನು ಹೆಜ್ಜೆ ಹೆಜ್ಜೆಗೂ ಟೀಕಿಸಿ ಅವನ ಮನಸ್ಸನ್ನು ಮುದುಡಿಸುತ್ತಿದ್ದ. ಕಾರ್ನ ಬಾಗಿಲು ಮೆಲ್ಲಗೆ ಹಾಕು, ಕಿಟಕಿ ತೆಗಿಬೇಡ, ಗ್ಲಾಸ್ ಇರೋದು, ಬಿಸಿಲು ಬಾರದಿರಲಿ ಅಂತ. ನಮ್ಮ ಡ್ಯಾಡಿನ ಅಷ್ಟೊಂದು ಮಾತನಾಡಿಸ್ಬೇಡ, ಅವರಿಗೆ ಡ್ರೈವ್ ಮಾಡೋಕ್ಕೆ ಡಿಸ್ಟರ್ಬ್ ಆಗತ್ತೆ ಎಂದಾಗ ಸಾತ್ವಿಕನಿಗೆ ಹುಕ್ಕಿ ಬಂದ ಅವಮಾನ ತಡೆಯಲು ತುಟಿ ಕಚ್ಚಿಕೊಳ್ತಿದ್ದ. ಪಾರ್ಟಿಯಿಂದ ಹಿಂತಿರುಗುವಾಗಲೂ ಅಷ್ಟೇ. ಮಮ್ಮಿ, ಇವನಿಗೆ ಪಾರ್ಟಿ ಮ್ಯಾನರ್ಸ್ ಇಲ್ಲ. ಸರಿಯಾಗಿ ಇಂಗ್ಲಿಷ್ ಮಾತನಾಡೋಕ್ಕೂ ಬರಲ್ಲ. ಒಳ್ಳೆ ಹಳ್ಳಿ ಗಬಾನನ ಹಾಗಾಡ್ತಾನೆ ಎಂದು ಪ್ರಜ್ವಲ್ ನಕ್ಕಾಗ ವೈಶಾಲಿ ಮರುಕದಿಂದ ಸಾತ್ವಿಕನತ್ತ ನೋಡಿದ್ಲು. ಪಾಪ, ಅವರಪ್ಪ ಅಮ್ಮನಿಗೆ ಪಾರ್ಟಿಗಳಿಗೆ ಹೋಗೋ ಅಭ್ಯಾಸ ಇಲ್ಲ.
ಅವರ ಹತ್ರ ಕಾರೂ ಇಲ್ಲ. ಇದೆಲ್ಲ ಅವನಿಗೆ ಯಾರು ಹೇಳ್ಕೊಡ್ಬೇಕು ಅಲ್ವೇನೋ ಸಾತ್ವಿಕ್? ಸಾತ್ವಿಕ್ ಕೋಪ ಅವಮಾನದಿಂದ ಮಾತನಾಡಲಿಲ್ಲ. ಸರಿ, ಗೋಪಾಲ ಕಾರ್ ತಗೊಳ್ಳೋದು, ಸೂರ್ಯ ಪಶ್ಚಿಮದಲ್ಲಿ ಹುಟ್ಟೋದು ಒಂದೇ ದಿನ. ಗೋವಿಂದ ದನಿಗೂಡಿಸಿದಾಗ ವೈಶಾಲಿ ಕೊಂಕುನಗೆ ಬೀರಿದ್ಲು. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಸಂಪಾದಿಸಿದ್ರೆ ಜೀವನ ನಡೆಯೋದು ಕಷ್ಟ. ಇನ್ನು ನಿಮ್ಮಪ್ಪನ ಸಂಬಳದಲ್ಲಿ ಹೆಂಡತಿ ಮಗನಿಗೆ 2 ಹೊತ್ತು ಊಟ ಮಾಡಿದ್ರೆ ಸಾಕಾಗಿದೆ. ಸುಮತಿ ಅಡಿಗೆ ಮನೆಯಲ್ಲಿ ಕೊಳೆಯೋದು ಬಿಟ್ಟು ಎಲ್ಲಾದರೂ ಕೆಲಸಕ್ಕೆ ಸೇರಿದ್ರೆ ಅವರ ಸ್ಕೂಟರ್ಗೆ 5 ಲೀಟರ್ ಪೆಟ್ರೋಲ್ ಜಾಸ್ತಿ ಹಾಕಿಸ್ಬೋದು. ಗೋಪಾಲ ಬಸ್ನಲ್ಲಿ ಓಡಾಡೋದಾದರೂ ತಪ್ಪತ್ತೆ. ಅವರಿಬ್ಬರು ಸಾತ್ವಿಕ್ ತಮ್ಮೊಡನೆ ಇರೋದನ್ನೇ ಮರೆತಂತಿತ್ತು. ಅಂದೇ ಕೊನೆ ಸಾತ್ವಿಕನೆಂದು ಅವರ ಜೊತೆ ಕಾರ್ನಲ್ಲಿ ಹೋಗಬಾರ್ದೆಂದು ನಿರ್ಧಾರ ಮಾಡಿದ್ದ. ತನ್ನೆದುರಿಗೆ ತನ್ನ ಹೆತ್ತವರ ಬಗ್ಗೆ ಕೊಂಕು ಮಾತಾಡಿದ ಅವರುಗಳ ಸ್ವಭಾವದ ಬಗ್ಗೆ ಅವನಿಗೆ ಅಸಹ್ಯವಾಗಿತ್ತು. ಹೋಗ್ತೀಯಾ ಸಾತ್ವಿ? ಸುಮತಿ ಅನುಮಾನಿಸುತ್ತಾ ಕೇಳಿದಾಗ ಅವನು ಅಸಹನೆಯಿಂದ ಕೂಗಿದ. ಇಲ್ಲ ಇಲ್ಲ, ನಾನು ಯಾರ ಜೊತೆನೂ ಹೋಗಲ್ಲ. ನೀನು ಅಪ್ಪನೇ ನನ್ನನ್ನು ಕರ್ಕೊಂಡು ಹೋಗಬೇಕು. ನಿನ್ನ ಮಗ ಮುದ್ದಿನಿಂದ ಹದ್ಮೀರಿದ್ದಾನೆ. ಏನೋ ಪಾಪ ಅಂತ ಕರೆದ್ರೆ ಅವನಿಗೆ ಪೊಗರೆಷ್ಟಿದೆ ನೋಡು. ವೈಶಾಲಿ ಗೊಣಗುತ್ತಾ ಹೊರಟಾಗ ಸುಮತಿ ಸಾತ್ವಿಕನತ್ತ ನೋಡಿದ್ಲು. ಅವಳ ಕಣ್ಗಳಲ್ಲಿ ಜನುಗಿದ ಕಂಬನಿಯನ್ನು ಕಂಡು ಅವನು ವಿಚಲಿತನಾದ. ಯಾಕೋ ಸಾತ್ವಿ, ಇತ್ತೀಚೆಗೆ ಈ ರೀತಿ ಹಠ ಮಾಡ್ತೀಯ? ಅವನು ತಟ್ಟನೆ ತಾಯಿಯ ಕೊರಳು ತಬ್ಬಿ, ಅಮ್ಮ ಅಮ್ಮ, ನಾನು ಎಲ್ಲಾದರೂ ಕೆಲಸ ಮಾಡ್ತೀನಿ. ನಾನು ದೊಡ್ಡಪ್ಪನ ಹಾಗೆ ಕೈ ತುಂಬ ದುಡ್ಡು ತಂದರೆ ದೊಡ್ಡಮ್ಮ ಪ್ರಜ್ವಲ್ ನಮ್ಮನ್ನು ಹಾಸ್ಯ ಮಾಡೋದು ನಿಲ್ಲಿಸ್ತಾರೆ ಎಂದಾಗ ಸುಮತಿ ಅವನನ್ನೇ ದೀರ್ಘವಾಗಿ ನೋಡಿದ್ಲು. ಅವಳ ಕಣ್ಣಲ್ಲಿ ಇಣುಕಿದ ಕೋಪವನ್ನು ಗುರುತಿಸಿ ಸಾತ್ವಿಕ್ ಹಿಮ್ಮೆಟ್ಟಿದ. ನಿನ್ನನ್ನು ಕೆಲಸ ಕಳಗಿಸಿ ನಾವು ಶ್ರೀಮಂತರಾಗಬೇಕೇನೋ? ವೈಶಾಲಿ ಹೇಳಿದ್ದು ನಿಜ. ಇತ್ತೀಚೆಗೆ ನಿನ್ನ ನಾಲಿಗೆ ಉದ್ದ ಆಗ್ತಿದೆ. ನನ್ನ ಮಗ ಓದಿ ದೊಡ್ಡ ಮನುಷ್ಯನಾಗಿ ಒಳ್ಳೆ ಕೆಲಸ ಹಿಡಿಲಿ ಅಂತ ನಾವು ಆಸೆ ಪಟ್ಟಿದ್ರೆ ನೀನು ಓದ್ಬಿಟ್ಟು ಕೆಲಸಕ್ಕೆ ಸೇರ್ತೀನಿ ಅಂತೀಯಾ ಎಂದು ಮಗನ ಮೇಲೆ ಕೈ ಮಾಡಿದವಳು ಅವನ ಕೆನ್ನೆಗೆ ಬಾರಿಸಿದಾಗ ಸಾತ್ವಿಕನ ಅಳು ತಾರಕ್ಕೇರಿತು. ಲಲಿತಮ್ಮ ದೇವರ ಮನೆಯಿಂದಲೇ ಕೂಗಿದ್ರು. ಯಾಕೆ ಮಗುನ ಹಿಂಸೆ ಮಾಡ್ತೀಯಾ? ಭಾನುವಾರ ಒಂದಿನ ಅವನನ್ನು ತಣ್ಣಗೆ ಮನೆಯಲ್ಲಿರೋಕ್ಕೂ ಬಿಡಲ್ವಲ್ಲ? ಬಾರೋ ಸಾತ್ವಿ, ನಿನಗೆ ಕಲ್ಸಕ್ರೆ ಕೊಡ್ತೀನಿ. ನಿಮ್ಮಪ್ಪ ಮಧ್ಯಾಹ್ನ ಬಂದ ಮೇಲೆ ಎಲ್ಲಾದರೂ ಹೋಗಿ ಬರುವಿಯಂತೆ. ಮುಗ್ಧ ಹುಡುಗನಿಗೆ ಆಗ ತಾಯಿಗಿಂತ ಅಜ್ಜಿಯ ಸಾನ್ನಿಧ್ಯವೇ ಹಿತ ಎನಿಸ್ತು. ಅವರು ಕೊಟ್ಟ ಕಲ್ಸಕ್ಕರೆಯನ್ನು ಚೀಪುತ್ತಾ ಹೇಳ್ದ. ನೋಡ್ತಾ ಇರು ಅಜ್ಜಿ, ನಾನು ದೊಡ್ಡವನಾದ್ಮೇಲೆ ಡಾಕ್ಟರ್ ಆಗಿ ದೊಡ್ಡಪ್ಪನ ತರಹ ಸೂಟು ಬೂಟು ಹಾಕ್ಕೊಂಡು ಕಾರ್ನಲ್ಲೇ ಓಡಾಡ್ತೀನಿ. ಲಲಿತಮ್ಮ ಅವನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ತಲೆ ಸವರಿದ್ರು. ಅಯ್ಯೋ ಮುಂಡೆದೆ, ನಿಮ್ಮ ಅಪ್ಪನಿಗಂತೂ ಕಾರ್ ತಗೊಳ್ಳೋ ಯೋಗ್ಯತೆ ಇಲ್ಲ. ನೀನು ಮಾತನಲ್ಲಾದರೂ ಹೇಳ್ತೀಯಲ್ಲ, ಅಷ್ಟೇ ಸಾಕ್ಬಿಡು. ನಮ್ಮ ಗೋಪಾಲ ನಿನ್ನನ್ನು ಡಾಕ್ಟರ್ ಓದಿಸೋ ಕಾಲಕ್ಕೆ ನೋಡ್ಕೊಳ್ಳೋಣ. ಸಾತ್ವಿಕ್ ಲಲಿತಮ್ಮ ಪೂಜೆ ಮಾಡುತ್ತಿದ್ದನ್ನೇ ನೋಡುತ್ತಾ ಕುಳಿತಾಗ ಸುಮತಿ ಇಣುಕಿದ್ಲು. ಸಾತ್ವಿ, ತಿಂಡಿ ತಿನ್ನು ಬಾರೋ. ಸಾತ್ವಿಕನಿಗೆ ಕೋಪವಿನ್ನೂ ಇಳಿದಿರಲಿಲ್ಲ. ನನಗೆ ತಿಂಡಿ ಬೇಡ, ನೀನೇ ತಿನ್ಕೋ ಎಂದು ರೇಗಿದಾಗ ಲಲಿತಮ್ಮ ಸುಮತಿಯತ್ತ ಹುಬ್ಬು ಗಂಟಾಕಿ ನೋಡಿದ್ಲು. ಸುಮ್ಮನೆ ಆ ಮಗು ಮೇಲೆ ನಿನ್ನ ಕೋಪ ತಾಪ ಯಾಕೆ ತೀರಿಸ್ಕೊಳ್ತೀಯಾ? ನಾನೇ ಅವನಿಗೆ ತಿಂಡಿ ತಿನ್ನಿಸ್ತೀನಿ, ನೀನು ಹೋಗು. ಸುಮತಿ ಕಣ್ಣೊರೆಸ್ಕೊಳ್ಳುತ್ತಾ ಹೋದಾಗ ಸಾತ್ವಿಕನಿಗೆ ತಳವಳವಾಯಿತು. ಆದರೆ ತಾಯಿ ಹೊಡೆದ ಕೆನ್ನೆಗಳನ್ನು ಚುರುಗುಟ್ಟುತ್ತಿದ್ದರಿಂದ ಅವನು ಆಗಲೇ ರಾಜಿಯಾಗಲು ಸಿದ್ಧನಿರಲಿಲ್ಲ. ಮಧ್ಯಾಹ್ನದವರೆಗೂ ಸಾತ್ವಿಕ್ ಮೌನವಾಗಿ ಟಿವಿಯಲ್ಲಿ ಕಾರ್ಟೂನ್ ನೋಡುತ್ತಾ ಕಾಲ ಕಳೆದ. ಗೋಪಾಲ ಮನೆಗೆ ಬಂದಾಗ 2 ಗಂಟೆ ಆಗಿತ್ತು. ಸಾತ್ವಿಕ್ ತನ್ನ ಎಂದಿನ ಆತುರ ಸ್ವಭಾವಕ್ಕೆ ಅನುಗುಣವಾಗಿ, ಅಪ್ಪ ನೀನು ಅಮ್ಮನ ಜೊತೆ ಮಾತನಾಡಬೇಡ, ನೋಡು ನನಗೆ ಹೇಗೆ ಕೆನ್ನೆಗೆ ಹೊಡೆದಿದ್ದಾಳೆ ಎಂದು ದೂರಿಟ್ಟಾಗ ಗೋಪಾಲ ಆಶ್ಚರ್ಯದಿಂದ ಮಡದಿಯತ್ತ ನೋಡ್ದ. ಶಾಂತಮೂರ್ತಿ ಸುಮತಿಗೆ ಕೋಪ ಬರೋದೇ ವಿರಳ. ಮಗನ ಮೇಲೆ ಕೈ ಮಾಡುವಂತಹ ಪ್ರಕರಣ ಏನು ನಡೆದಿರ್ಬೋದು? ಲಲಿತಮ್ಮ ಮಾತಿನ ಮಧ್ಯೆ ಪ್ರವೇಶಿಸಿ, ನಿನ್ನ ಹೆಂಡತಿಗೆ ಬುದ್ಧಿ ಹೇಳೋ ಗೋಪಾಲ. ಬೆಳಗ್ಗೆ ವೈಶಾಲಿ ಪ್ರಜ್ವಲ್ ಗೋವಿಂದ ಹೊರಗೆ ಕಾರ್ನಲ್ಲಿ ಹೋದರು. ಅದನ್ನೇ ನೋಡಿ ಹೊಟ್ಟೆ ಉರಿ ತಾಳಲಾರದೆ ಮಗನ ಕೆನ್ನೆಗೆ ಬಾರಿಸಿದ್ದಾಳೆ. ಅವರ ಐಶ್ವರ್ಯ ಅವರು ಪಡ್ಕೊಂಡು ಬಂದದ್ದು. ಅದನ್ನು ನೋಡಿ ಹೊಟ್ಟೆ ಕಿಚ್ಚಪಟ್ರೆ ಏನಪ್ಪ ಪ್ರಯೋಜನ ಎಂದಾಗ ಸಾಧಾರಣವಾಗಿ ಮೌನ ಹೊಯಿಸುತ್ತಿದ್ದ ಸುಮತಿ ತಿರುಗಿಬಿದ್ಲು.
ಸುಮ್ಮನೆ ನಿಮ್ಮ ಮೂಗಿನ ನೇರಕ್ಕೆ ಮಾತನಾಡಬೇಡಿಯತ್ತೆ. ನನ್ನ ಗಂಡ ನನಗೇನು ಕಡಿಮೆ ಮಾಡಿದ್ದಾರೆ ಅಂತ ಕಂಡವರ ಐಶ್ವರ್ಯ ನೋಡಿ ಹೊಟ್ಟೆ ಕಿಚ್ಚಪಡಲಿ. ನನ್ನ ಮಗ ತಪ್ಪು ಮಾಡಿದಾಗ ದಂಡಿಸೋ ಅಧಿಕಾರ ತಾಯಿಯಾದ ನನಗಿಲ್ವಾ? ಗೋಪಾಲ ತಾಯಿ ಎತ್ತ ತಿರುಗಿ, ಅಮ್ಮ, ವಯಸ್ಸಾದ ಮೇಲೆ ರಾಮಕೃಷ್ಣ ಅಂತಿರೋದು ಬಿಟ್ಟು ಮನೆಯಲ್ಲಿ ಗಂಡ ಹೆಂಡತಿಯರ ನಡುವೆ ಕಿತಾಪತಿ ಮಾಡಿ ಜಗಳ ತರೋ ಬುದ್ಧಿ ನಿನಗ್ಯಾಕೆ? ನೀನು ದೊಡ್ಡ ಮಗ, ಶ್ರೀಮಂತ, ಕಾರಿಟ್ಟಿದ್ದಾನೆ, ಮೆರಿತಾನೆ. ಆದರೆ ಅವನು ನನಗೇನು ಚಿನ್ನದ ಕಿರೀಟ ಮಾಡಿಸಿಲ್ಲ. ತಿಂಗಳಿಗೊಂದ್ಸಲ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳೋಕೆ ನಿನ್ನನ್ನು ಕರ್ಕೊಂಡು ಹೋಗೋನು ನಾನು. ಅಷ್ಟು ದೊಡ್ಡ ಡಾಕ್ಟರ್ ಆಗಿ ಅವನು ಒಂದಿನ ನಿನ್ನನ್ನು ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದಾನ? ಅವನ ಹೆಂಡತಿ ಮಹಾರಾಣಿಯೇ ಇರ್ಬೋದು, ಆದರೆ ದಿನಕ್ಕೆ 2 ಹೊತ್ತು ನಿನ್ಗೆ ಅನ್ನ ಕಾಣಿಸೋಳು ನನ್ನ ಹೆಂಡತಿ ಅನ್ನೋದನ್ನು ಮರಿಬೇಡ ಎಂದು ಗಡಸಾಗಿ ನುಡಿದು ಒಳಗೆ ನಡೆದಾಗ ಸುಮತಿ ಅವನನ್ನು ಹಿಂಬಾಲಿಸಿದ್ಲು. ಲಲಿತಮ್ಮ ಮುಸಿ ಮುಸಿ ಅಳುತ್ತಾ ಗೊಣಗಿದ್ರು. ಹೌದಪ್ಪ, ಹೆಂಡತಿ ಬಂದಮೇಲೆ ನಿಮಗೆಲ್ಲ ತಾಯಿ ಬೇಕಾಗಿಲ್ಲ. ಅವರ ಬಳಿ ನೋಡಿ ಗುಲಾಮರಾಗ್ಬಿಟ್ಟಿರ್ತೀರ. ಯಾಕಜ್ಜಿ, ನಮ್ಮಮ್ಮನ್ನ ಏನೇನೋ ಅನ್ನೋದು? ಅಪ್ಪನಿಗೆ ಹೇಳ? ಸಾತ್ವಿಕ್ ದೂರ ದೂರ ನೋಡುತ್ತಾ ಕೇಳಿದಾಗ ಲಲಿತಮ್ಮ ಅವನ ಮೇಲೆ ರೇಗಿದ್ರು. ಹೋಗೋ ಆಚೆ, ಮನೆ ಹಾಳ. ನಿಮ್ಮಪ್ಪ ಬರುತ್ತಲೋ ಬಣ್ಣ ಬದಲಾಯಿಸ್ತೀಯ? ಎಲ್ಲ ನಿಮ್ಮಮ್ಮನ ಟ್ರೈನಿಂಗೆ. ಸಾತ್ವಿಕ್ ಅಜ್ಜಿಯ ಕೋಪಕ್ಕೆ ಹೆದರಿ ಒಳಗೋಡ್ದ. ಊಟವಾದ ಮೇಲೆ ಸುಮತಿಯಿಂದ ವಿಷಯ ತಿಳಿದ ಗೋಪಾಲ ಸಾತ್ವಿಕ್ನನ್ನು ಹತ್ತಿರ ಕೂರಿಸ್ಕೊಂಡು ಅರ್ಧ ಗಂಟೆ ಬುದ್ಧಿ ಹೇಳ್ದ. ನೋಡ್ಮರಿ, ದುಡ್ಡು ಅನ್ನೋದು ಜೀವನದಲ್ಲಿ ದೊಡ್ಡದಲ್ಲ. ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ ಹೊಟ್ಟೆಗೆ ಬಟ್ಟೆಗೆ ಗತಿ ಇಲ್ಲದೆ ಬಡತನದಿಂದ ನರಳುತ್ತಿದ್ದಾರೆ ಗೊತ್ತಾ? ನೋಡು, ನಮಗೇನು ಕಡಿಮೆ ಇದೆ? ಹೊಟ್ಟೆ ತುಂಬ ಊಟ ಮಾಡ್ತೀವಿ, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊತೀವಿ. ನೀನು ಬುದ್ಧಿವಂತನಾಗಿ ಸ್ಕೂಲ್ಗೆ ಹೋಗ್ತೀಯ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮಮ್ಮ ನಿನಗೆ ಪ್ರೀತಿ ತೋರಿಸ್ತೀವಿ, ಮುದ್ದು ಮಾಡ್ತೀವಿ. ಎಷ್ಟೋ ಮಕ್ಕಳು ಹುಟ್ಟಾನೆ ಅನಾಥರಾಗಿ ಆಶ್ರಮಗಳಲ್ಲಿ ತಂದೆ ತಾಯಿ ಪ್ರೀತಿ ಇಲ್ಲದೆ ಬೆಳೆಯುತ್ತಿರ್ತವೆ. ಅಂತಹ ಮಕ್ಕಳನ್ನು ನೀನು ನೋಡಿದೀಯಾ? ಹೌದಪ್ಪ, ಪಾಪ. ಆ ಮಕ್ಕಳಿಗೆ ಯಾಕೆ ತಂದೆ ತಾಯಿ ಇರಲ್ಲ? ಸಾತ್ವಿಕ್ ತನ್ನ ಅಸಮಾಧಾನ ಮರೆತು ಕುತೂಹಲದಿಂದ ಪ್ರಶ್ನಿಸಿದ. ಅವನ ಪ್ರಶ್ನೆ ಸರಳವಾಗಿದ್ರೂ ಗೋಪಾಲ ಸುಮತಿ ತಬ್ಬಿಬ್ಬಾಗಿ ಪರಸ್ಪರ ಮುಖ ನೋಡ್ಕೊಂಡ್ರು. ಹೆಣ್ಣು ಗಂಡು ಇಬ್ಬರು ಸೇರಿ ಮಾಡಿದ ತಪ್ಪಿಗಾಗಿ 7 ಮಕ್ಕಳು ತಬ್ಬಲಿಯಾಗಿರ್ತಾರೆಂದು ಈ ಚಿಕ್ಕ ಹುಡುಗನಿಗೆ ಅರ್ಥವಾಗುವಂತೆ ಹೇಳೋದು ಹೇಗೆ? ಗೋಪಾಲ ನಯವಾಗಿ, ಮರಿ, ಈ ಸಲ ನಿನ್ನ ಬರ್ತಡೇ ದಿನ ಅನಾಥಾಲಯದ ಮಕ್ಕಳಿಗೆ ಊಟ ಹಾಕ್ಸೋಣ. ನಿನ್ಗೊಂದ್ಸಲ ಅವರನ್ನೆಲ್ಲ ನೋಡಿದ್ರೆ ನೀನು ಎಷ್ಟು ಅದೃಷ್ಟವಂತ, ನಿನಗೆ ಪ್ರೀತಿ ನೀಡೋ ತಂದೆ ತಾಯಿ ನಿನಗಾಗಿ ಎಷ್ಟು ಒದ್ದಾಡ್ತಾರೆ ಅಂತ ನಿನಗೆ ಅರ್ಥ ಆಗತ್ತೆ ಎಂದಾಗ ಸಾತ್ವಿಕನಿಗೆ ಸಂತಸವಾಯಿತು. ಅಪ್ಪ, ನೀನು ಎಷ್ಟು ಒಳ್ಳೆಯವನು ಎಂದು ತಂದೆಯ ಕೊರಳು ತಬ್ಬಿ ಮುದ್ದುಗೆರೆದ. ಈ ನಿನ್ನ ಪುಟ್ಟ ತಲೆಯಲ್ಲಿ ಯಾವ ಯೋಚನೆಯನ್ನು ಇಟ್ಕೊಳ್ಳದೆ ಚೆನ್ನಾಗಿ ಓದೆ ನಾಳೆ ದೊಡ್ಡ ಡಾಕ್ಟರೋ ಇಂಜಿನಿಯರೋ ಆಗಬೇಕು, ಗೊತ್ತಾಯ್ತಾ? ಅಮ್ಮ ಪಾಪ ನಮಗೆಲ್ಲ ಎಷ್ಟು ಪ್ರೀತಿ ತೋರಿಸ್ತಾಳೆ. ಏನೇನೋ ಮಾತಾಡಿ ಅವಳ ಮನಸ್ಸು ನೋಯಿಸಬಾರ್ದಲ್ವಾ? ಗೋಪಾಲನ ಮಾತುಗಳು ಸಂಪೂರ್ಣವಾಗಿ ಸಾತ್ವಿಕನ ತಲೆಯೊಳಗೆ ಇಳಿಯದಿದ್ರೂ ಅಮ್ಮನಿಗೆ ತಾನು ಬೇಸರ ಮಾಡಿದ್ದೇನೆ ಎಂದು ಮಾತ್ರ ಅರಿವಾಯಿತು. ಕೂಡಲೇ ತಾಯಿಯತ್ತ ಧಾವಿಸಿ ಅವಳನ್ನು ಅಪ್ಪಿ ಕೆನ್ನಿಗಳಿಗೆ ಮುತ್ತಿಟ್ಟ. ಸುಮತಿಯು ಅವನನ್ನು ತಪ್ಪಿಕೊಂಡಾಗ ಅವಳು ತನ್ನನ್ನು ಆಗಲೇ ಕ್ಷಮಿಸಿದ್ದಾಳೆಂದು ಅವನಿಗೆ ತಿಳಿತು. ಸಂಜೆ ತಂದೆ ತಾಯಿಯೊಡನೆ ಪಾರ್ಕಿಗೆ ಹೋಗಿ ಬಂದ ಮೇಲೆ ಬೆಳಗ್ಗೆ ನಡೆದ ಕೃತಿ ಪ್ರಸಂಗ ಯಾರಿಗೂ ನೆನಪಿರಲಿಲ್ಲ. ಮಾತನಾಡೋದು ಸುಲಭ, ಆದರೆ ಆಡಿದ ಮಾತುಗಳನ್ನು ಆಚರಣೆಗೆ ತರೋದು ಬಲು ಕಠಿಣವಾದ ಕೆಲಸ. ಸಾತ್ವಿಕ್ ತನ್ನ ಹುಟ್ಟು ಹಬ್ಬದ ದಿನ ತಂದೆಯ ಸಲಹೆಯಂತೆ ಅನಾಥಾಲಯದ ಮಕ್ಕಳಿಗೆ ಊಟ ಹಾಕಿಸಲು ಹೋದಾಗ ಅಲ್ಲಿದ್ದ ಸಣ್ಣ ಮಕ್ಕಳನ್ನು ನೋಡಿ ಅವನಿಗೆ ಅಳುವೆ ಬಂತು. ಅಯ್ಯೋ ಪಾಪ, ಅವರನ್ನೆಲ್ಲ ನೋಡಿದ್ರೆ ನನಗೆ ಅಳುನೇ ಬಂದ್ಬಿಡ್ತಪ್ಪ. ನೀನು ಹೇಳಿದಾಗೆ ನಾನೇ ಅದೃಷ್ಟವಂತ ಅಲ್ವಾ? ಇನ್ನೊಂದ್ಸಲ ಖಂಡಿತ ನಿನ್ನನ್ನು ಅಮ್ಮನ ಮನಸ್ಸು ನೋಯಿಸಲ್ಲ ಎಂದು ಆಜ್ಞೆ ಮಾಡಿದ. ಪ್ರತಿಯಾಜ್ಞೆ ಪ್ರತಿಪಾಲಿಸಲು ಪಾಪ ಅವನೇನು ಭೀಷ್ಮಾಚಾರಿಯಲ್ಲ. ಸಾತ್ವಿಕ್ ಎಷ್ಟೇ ಯತ್ನಿಸಿದ್ರೂ ತನ್ನನ್ನು ಪ್ರಜ್ವಲ್ಗೆ ಹೋಲಿಸಿಕೊಂಡು ವ್ಯಥೆ ಪಡುವುದನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗ್ತಿರಲಿಲ್ಲ. ಲಲಿತಮ್ಮನು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತೆ ವರ್ತಿಸುತ್ತಿದ್ದೇ ಮುಖ್ಯ ಕಾರಣವಾಗಿತ್ತು. ನಮ್ಮ ಪ್ರಜ್ವಲ್ ಸಕ್ಕರೆ ಹಚ್ಚಾದರೆ ಸಾತ್ವಿಕ್ ಬೆಲ್ದಚ್ಚು.
ಎಂದು ಪ್ರಜ್ವಲ್ಗಿಂತ ಶ್ಯಾಮಲ ವರ್ಣ ಹೊಂದಿದ ಸಾತ್ವಿಕ್ ಬಗ್ಗೆ ವಿಶೇಷಣೆ ಮಾಡ್ತಿದ್ರು. ರೂಪದಲ್ಲಿ ಶ್ರೀಮಂತಿಕೆಯಲ್ಲಿ ತಾನು ಅವನಿಗೆ ಸರಿಸಮನಾಗಿ ನಿಲ್ಲಲಾರೆ ಎಂಬ ಕೊರಗು ಸಾತ್ವಿಕ್ನನ್ನು ನಿರಂತರವಾಗಿ ಕಾಡ್ತಿತ್ತು. ಬುದ್ಧಿವಂತಿಕೆಯಲ್ಲಿ ಮಾತ್ರ ಅವನು ತನ್ನನ್ನು ಮೀರಿಸಲಾರ ಎಂಬುದೇ ಅವನಿಗೆ ಸಮಾಧಾನ. ನಾನು ಕ್ಲಾಸಿಗೆ ಫಸ್ಟ್, ನೀನು ನೋಡು ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಎಷ್ಟು ಕಡಿಮೆ ಮಾರ್ಕ್ಸ್ ತೆಗೆದಿದೆಯಾ ಎಂದು ಸಾತ್ವಿಕ್ ಪ್ರಜ್ವಲ್ನನ್ನು ರೇಗಿಸಿ ಸಮಾಧಾನ ಪಟ್ಕೊಳ್ತಿದ್ದ. ಪ್ರಜ್ವಲ್ ಅಳುತ್ತಾ ವೈಶಾಲಿಗೆ ಚಾಡಿ ಹೇಳಿದ್ರೆ ಅವಳು ಹಂಗಸುತ್ತಾ, ಆಳವರಿಗೆ ಉಳಿದವನೇ ಗೌಡ ಅಂತ ಗಾದೆ ಇದೆ. ಆ ಸಾತ್ವಿಕ್ ಇರೋ ಚಿಕ್ಕ ಸ್ಕೂಲ್ನಲ್ಲಿ ದೊಡ್ಡ ಹುಡುಗರ ನಡುವೆ ಇವನೊಂದಿಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಅದೇ ದೊಡ್ಡ ಅಚೀವ್ಮೆಂಟಾ? ನಮ್ಮ ಪ್ರಜ್ವಲ್ ಸ್ಕೂಲ್ನಲ್ಲಿ ಒಳ್ಳೆ ಸ್ಟ್ಯಾಂಡರ್ಡ್ ಇದೆ, ಟಫ್ ಕಾಂಪಿಟೇಷನ್ ಇದೆ, ಅವನದು ಸೆಂಟ್ರಲ್ ಸಿಲಿಬಸ್, ಜಾಸ್ತಿ ಇರುತ್ತೆ ಓದೋದು. ಫಸ್ಟ್ ರ್ಯಾಂಕ್ ಬಂದವರೆಲ್ಲ ಬುದ್ಧಿವಂತರು ಅನ್ನೋಕ್ಕಾಗುತ್ತೇನೋ ಎಂದು ಕೊಂಕು ನುಡಿಯುತ್ತಿದ್ಲು. ಸಾತ್ವಿಕ್ನ ಮನಸ್ಸು ಕುಗ್ಗಿದ್ರೆ ಅವಳಿಗೆ ಸಂತೋಷ. ಆಗ ಸುಮತಿ ಮಗನನ್ನು ಹುರಿದೆಬ್ಬಿಸ್ತಾ ಇದ್ಲು. ನೀನು ಯಾರ ಮಾತು ಕೇಳಬೇಡ, ನೀನು ಬುದ್ಧಿವಂತರು ಯಾವ ಸ್ಕೂಲಿಗೆ ಹೋದರೂ ಯಾವ ಸಿಲಿಬಸ್ ಓದಿದ್ರೂ ಚೆನ್ನಾಗಿ ಮಾರ್ಕ್ಸ್ ತಗೊಳ್ತಾರೆ. ನಿನ್ನ ಪಾಡಿಗೆ ನೀನು ಓದ್ಕೊಂಬರಿ. ವೈಶಾಲಿ ಸಾತ್ವಿಕನ ಮೇಲಿನ ಹಠಕ್ಕೆ ಮಗನನ್ನು ಟ್ಯೂಷನ್ಗೆ ಸೇರಿಸಿದ್ಲು. ದಿನಕ್ಕೆ ಸಾತ್ವಿಕ್ ಖಿನ್ನನಾಗ್ತಿದ್ದಾನೆ ಎಂದು ಸುಮತಿಗೆ ಆತಂಕವಾಗಿತ್ತು. ಇತ್ತೀಚೆಗೆ ಅವನು ಮಾತನಾಡಿಸಿದ್ರೆ ಸರಿಯಾಗಿ ಉತ್ತರ ಕೊಡ್ತಿರ್ಲಿಲ್ಲ. ಸ್ವಲ್ಪ ಗಟ್ಟಿಯಾಗಿ ಗದರಿಸಿದ್ರೆ ಎಂದು ಸೂರ್ ಹೋಗುವಂತೆ ಅಳುತ್ತಾ, ನಿನಗೆ ಅಪ್ಪನಿಗೆ ನನ್ನ ಕಂಡ್ರೆ ಪ್ರೀತಿ ಇಲ್ಲ ಎಂದು ರಗಳೆ ಮಾಡ್ತಿದ್ದ. ಪ್ರಜ್ವಲ್ಗಾಗಿ ಅವನ ತಂದೆ ತಾಯಿ ವಾರಕ್ಕೊಂದು ಬಾರಿಯಾದರೂ ಬೆಲೆ ಬಾಳುವ ಪದಾರ್ಥ ಖರೀದಿಸ್ತಿದ್ರು. ಆಗೆಲ್ಲ ಸಾತ್ವಿಕನ ಗಲಾಟೆ ಜಾಸ್ತಿ ಆಗ್ತಿತ್ತು. ಗೋವಿಂದ ಮಗನಿಗಾಗಿ ಕಂಪ್ಯೂಟರ್ ಕೊಂಡು ತಂದಾಗ ಪ್ರಜ್ವಲ್ ಸಾತ್ವಿಕನಿಗೆ ಅದನ್ನು ಮುಟ್ಟಲು ಅವಕಾಶ ಕೊಡ್ತಿರಲಿಲ್ಲ. ದೊಡ್ಡವರು ಅವನ ವರ್ತನೆಯನ್ನು ಖಂಡಿಸಿ, ಅವನು ನಿನ್ನ ತಮ್ಮ, ಅವನಿಗೂ ಸ್ವಲ್ಪ ಬಿಡು ಎಂದು ಬುದ್ಧಿ ಹೇಳ್ತಿರಲಿಲ್ಲ. ಸಾತ್ವಿಕನಿಗೆ ಅದನ್ನು ಮುಟ್ಟೋಕೆ ಬಿಡಬೇಡ, ಡ್ಯಾಡಿ ಅದಕ್ಕೆ 40,000 ಕೊಟ್ಟಿದ್ದಾರೆ ಗೊತ್ತಾ, ಅವನೇನಾದರೂ ಅದನ್ನು ಹಾಳು ಮಾಡಿದ್ರೆ ಅವರಪ್ಪ ಅದರ ಬಿಡಿ ಭಾಗ ತಂದು ಕೊಡೋಕ್ಕೂ ಆಗಲ್ಲ ಎಂದು ವೈಶಾಲಿ ಅವಹೇಳನ ಮಾಡ್ತಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.